ಹಲೋ ನಮಸ್ಕಾರ, ಹೇಗಿದೆ ಎಲ್ಲರೂ? ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪಾ ಅಂದರೆ, ಸೊ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರೆ ನನಗೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಹಾಗೆ ಇನ್ಸ್ಟಾದಲ್ಲಿ. ಏನಪ್ಪಾ ಅಂದರೆ, ನಮಗೆ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಕ್ಕ, ನಮಗೂ ತಿಳಿಸ್ಕೊಡಿ, ಹೇಗೆ ಇದೆ ವರ್ಕ್ ಫ್ರಮ್ ಹೋಮು, ಹೇಗೆ ಮಾಡ್ತಿದ್ದೀರಾ ನೀವು ಅರ್ನಿಂಗ್ನ ಅದರಲ್ಲಿ ಅಂತ. ಸೊ ಇನ್ನೊಂದೇನಪ್ಪ ಅಂದರೆ, ಕನ್ನಡದಲ್ಲಿ ನಮಗೆ ಗೈಡೆನ್ಸ್ನ ಕೊಡಿ ನೀವು ಅಂತ, ಇಂಟ್ರೊಡಕ್ಷನ್ ವಿಡಿಯೋನ ಕೊಡಿ ಅಂತ. ಯಾಕಪ್ಪ ಅಂದರೆ, ಈ ಒಂದು ಪ್ಲಾಟ್ಫಾರ್ಮಲ್ಲಿ ನಾವು ವರ್ಕ್ ಮಾಡ್ತಾ ಇರೋ ಒಂದು ಪ್ಲಾಟ್ಫಾರ್ಮಲ್ಲಿ ನಮಗೆ ಹಿಂದಿ ಮತ್ತು ಇಂಗ್ಲೀಷ್ನ ಟ್ರೈನಿಂಗ್ ಕೊಡ್ತಾರೆ. ಸೊ ಇಂಟ್ರೊಡಕ್ಷನ್ ವಿಡಿಯೋ ಹಿಂದಿ ಮತ್ತು ಇಂಗ್ಲೀಷಲ್ಲಿರುತ್ತೆ. ಸೊ ನಮಗೆ ಕನ್ನಡದಲ್ಲಿ ಹೇಳಿಕೊಡಿ ಅಕ್ಕ ಅಂತ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಸೊ ನಾನು ನಿಮಗೆ ಪೂರ್ತಿ ಡೀಟೇಲ್ಸ್ನ ಹೇಳ್ತೀನಿ. ಸೊ ಏನಪ್ಪ ಅಂದರೆ, ಹಾಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ರೆಫರಲ್ ಕೋಡ್ ಕೂಡ ನನ್ನ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನೀವು ಅಲ್ಲಿಂದನೂ ಜಾಯ್ನ್ ಆಗ್ಬೋದು. ಹಾಗೆ ಅದು ಆಗಲಿಲ್ಲ ಅಂದರೆ ನನ್ನ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು ನನ್ನ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಸೊ ಇನ್ನೊಂದು ಏನು ಕೇಳ್ತಾ ಇದ್ದೀರಾ ಅಂದರೆ, ನಮಗೆ ಒಂದು ಗೌರ್ಮೆಂಟಿಂದ ರಿಜಿಸ್ಟರ್ ಆಗಿರುವ ಕಂಪ್ನಿಯಲ್ಲಿ ನಾವು ವರ್ಕ್ ಮಾಡಬೇಕು, ಲೀಗಲ್ ಆಗಿರಬೇಕು, ಗೌರ್ಮೆಂಟ್ ಅಂಡರಲ್ಲಿ ರಿಜಿಸ್ಟರ್ ಆಗಿರಬೇಕು, ಅಂಥ ಒಂದು ಕಂಪ್ನಿಯಲ್ಲಿ ನಾವು ವರ್ಕ್ ಮಾಡಬೇಕಕ್ಕ. ಅಂಥ ಒಂದು ಕಂಪ್ನಿ ಏನಾದರೂ ಇದ್ದರೆ, ನಮಗೆ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಇದ್ದರೆ ನಮಗೆ ಹೇಳಿ ಅಕ್ಕ ಅಂತ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು. ಸೊ ಹಾಗಾಗಿ ನಾನೊಂದು ಹೇಳ್ತಾ ಇರೋದು, ಇದೊಂದು ನಾನು ಗೌರ್ಮೆಂಟ್ ರಿಜಿಸ್ಟರ್ ಕಂಪ್ನಿಯಲ್ಲಿ ನಾವು ವರ್ಕ್ ಮಾಡಬೇಕಕ್ಕ, ಅಂಥ ಒಂದು ಕಂಪ್ನಿ ಇದ್ರೆ ಹೇಳಿ ಅಕ್ಕ ಅಂತ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು. ಸೊ ಅದನ್ನೇ ಹೇಳೋಕ್ಕಂತಾನೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಏನಪ್ಪಾ ಅಂದರೆ, ಎಲ್ಲರೂ ಕೇಳ್ತಾ ಇರೋದು, ಇದು ಲೀಗ್ ಅಲ್ಲ, ನೀವು ವರ್ಕ್ ಮಾಡ್ತಾ ಇರೋ ಕಂಪ್ನಿ ಲೀಗ್ ಅಲ್ಲ, ಟ್ರಸ್ಟೆಡ್, ಇದು ನಂಬೋದಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಸೊ ನೀವು ಡೈರೆಕ್ಟಾಗಿ ಗೂಗಲ್ಗೆ ಹೋಗಿ ಚೆಕ್ ಮಾಡಿ, www.mcagov.in ಅಂತ ಹೊಡೆದ್ರೆ ಕಂಪ್ನಿಗೆ ನೇಮ್ ಕೇಳುತ್ತೆ. ಸೊ ಅಲ್ಲಿ ನಿಮಗೆ ಕ್ಯಾಪ್ಚಾ ಕೇಳುತ್ತೆ, ಎಡಿಷನ್ ಮಾಡಿ ಹಾಕಬೇಕು. ಕ್ಲೀನಾಗಿ ನೀಟಾಗಿ ಎಡಿಷನ್ ಮಾಡಿ ಹಾಕಬೇಕು, ಇಲ್ಲಾಂದರೆ ತಗೊಳ್ಳಲ್ಲ ಅದು. ಸೊ ಹಾಕಿದ ಮೇಲೆ ಪ್ರಿಜ್ ಗುರುಕುಲ್ ಅಂತ ಕಂಪ್ನಿ ನೇಮ್ ಹಾಕಿ ಟೈಪ್ ಮಾಡಿ ಸರ್ಚ್ ಅಂತ ಕೊಡಿ. ಕೊಟ್ಟಾದ್ಮೇಲೆ ಅಲ್ಲಿ ನೋಡ್ತಿರ್ಬೋದು, ಕೆಳಗಡೆ ಕ್ಲಿಕ್ ಮಾಡಿದ್ರೆ ಮತ್ತೆ ಕ್ಯಾಪ್ಚಾ ಕೇಳುತ್ತೆ ನಿಮಗೆ. ಎಡಿಷನ್ ಮಾಡಿ ಹಾಕಿ ಆದಮೇಲೆ ಸಬ್ಮಿಟ್ ಕೊಡಿ. ಕ್ಲೀನಾಗಿ ಎಡಿಷನ್ ಮಾಡಬೇಕು, ಇಲ್ಲ ಅಂದರೆ ತಗೊಳ್ಳಲ್ಲ ಅದು ತಪ್ಪಾಗಿದ್ದರೆ. ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಅಲ್ಲಿ ನೋಡ್ತಿರ್ಬೋದು ನೀವು, ಬ್ರಿಜ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಸೊ 2020ಯಲ್ಲಿ ಓಪನ್ ಆಗಿರೋದು, ಮೇ ತಿಂಗಳಲ್ಲಿ ರನ್ ಆಗಿರುವಂಥದ್ದು, ಮೇ ತಿಂಗಳಲ್ಲಿ. ಸೊ ಡೀಟೇಲ್ಸ್ ಎಲ್ಲ ಡೆಲ್ಲಿಯಲ್ಲಿ ಇರೋದು. 2020ಯಲ್ಲಿ ಮೇ ತಿಂಗಳಲ್ಲಿ ಓಪನ್ ಆಗಿರೋದು. ಸೊ ನಮಗೆ ಆವಾಗ ನೀವು ಗೊತ್ತಿರ್ಬೋದು, ನಿಮಗೆ ಕೊರೋನಾ ಟೈಮು ತುಂಬ ಜನ ಕೆಲಸ ಇಲ್ಲದೆ ಮನೆಯಲ್ಲೇ ಕುತ್ಕೊಂಡು ಒಂದೊತ್ತು ಊಟಕ್ಕೂ ಪರದಾಡ್ತಾ ಇದ್ರು. ಸೊ ಆ ಒಂದು ಇದನ್ನು ನೋಡಿ ಸಿಚುವೇಶನಲ್ಲಿ ಈ ಒಂದು ಕಂಪ್ನಿ ಓಪನ್ ಆಗಿರೋದು. ಏನಪ್ಪ ಉದ್ದೇಶ ಅಂದರೆ, ಜಸ್ಟ್ ಹೆಲ್ಪ್ ಆಗಲಿ ಜನರಿಗೆ, ಮನೆಯಲ್ಲೇ ಕುತ್ಕೊಂಡು ಒಂದು ವರ್ಕ್ನ ಕೊಡಬೇಕು, ಅವರಿಗೆ ಮನೆಯಲ್ಲೇ ಕುತ್ಕೊಂಡು ವರ್ಕ್ ಮಾಡುವಂಥ ಆಪರ್ಚುನಿಟಿ ಕೊಡಬೇಕು, ಅಲ್ಲಿಂದ ಅರ್ನಿಂಗನ್ನು ಮಾಡ್ಬೋದು ಅವರು ಅಂತ ಹೇಳಿ. ಸೊ ಹೆಲ್ಪ್ ಆಗಲಿ ಅಂತ ಈ ಒಂದು ಕಂಪ್ನಿ ಅವಾಗ ಓಪನ್ ಆಗಿದ್ದು. ಸೊ ಇದು ಯಾವ ಸ್ಟೇಟಲ್ಲಿದೆ ಅಂದರೆ ಡೆಲ್ಲಿಯಲ್ಲಿ ಇರೋದು. ಸೊ ಈ ಥರ ಡೀಟೇಲ್ಸ್ ಇರುತ್ತೆ ನಿಮಗೆ. ಸೊ ಕಂಪ್ನಿ ನೇಮ್ ಅಂತ ಕೊಟ್ಟಾದ್ಮೇಲೆ ನೀವು ಲೀಗಲ್ ಆಗಿದೆಯಾ ಅಂತ ಇಲ್ಲಿ ಚೆಕ್ ಮಾಡ್ಬೋದು ನೀವು. ಸೊ ಲೀಗಲ್ ಆಗಿದೆಯಾ ಅಂತ ತಿಳ್ಕೊಂಡ್ರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ನಿಮಗೆ ಇಲ್ಲಿ ಯಾವ ಥರ ನಾವು ವರ್ಕ್ನ ಮಾಡ್ಬೋದು ಅಂತ ಕೇಳ್ಬೋದು ನೀವು. ಸೊ ಲೀಗಲ್ ಆಗಿದೆ ಅಂತ ತಿಳ್ಕೊಂಡ್ರೆ ಯಾವ ಥರ ವರ್ಕ್ ಇರುತ್ತೆ ನಮಗಿಲ್ಲಿ ಅಂತ ನೀವು ಕೇಳ್ಬೋದು. ಯಾವ ಥರ ವರ್ಕ್ ಇರುತ್ತೆ ಅಂದರೆ, ಇಲ್ಲಿ ನಿಮಗೆ ಫ್ರೀಲಾನ್ಸರ್ ಆಗಿ ಹಾಗೆ ಅಫಿಲಿಯೇಟ್ ಮಾರ್ಕೆಟರ್ ಆಗಿ ವರ್ಕ್ನ ಮಾಡ್ಬೋದು. ಫ್ರೀಲಾನ್ಸಿಂಗ್ ಅಂದರೆ ಏನಪ್ಪ ಅಂತಂದರೆ, ಸೊ ಫ್ರೀಲಾನ್ಸಿಂಗಲ್ಲಿ ನೀವು
ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಫೇಸ್ಬುಕ್ ಆ್ಯಡ್ಸ್ ರನ್ ಮಾಡೋದು, ಗೂಗಲ್ ಆ್ಯಡ್ಸ್ ರನ್ ಮಾಡ್ಬೋದು. ಈ ಥರ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಹೇಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಹೇಗೆ ಮಾನಿಟೈಸ್ ಮಾಡಿಕೊಂಡು ಇದರಲ್ಲಿ ವರ್ಕ್ನ ಮಾಡೋದು ಅಂತ ಫುಲ್ ಜೀರೋ ನಾಲೆಜಿಂದ ಎಲ್ಲನೂ ಫುಲ್ ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾರೆ ನಿಮಗೆ. ಸೊ ಹಾಗೆ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ನೀವು ಲರ್ನ್, ಪ್ರಮೋಟ್, ಅರ್ನ್ ಈ ಥರ 3 ಸ್ಟೆಪ್ಪಲ್ಲಿ ನಿಮಗೆ ವರ್ಕ್ ಇರುತ್ತೆ. ಫಸ್ಟು ಕಲಿತೀರಾ, ಆಮೇಲೆ ಪ್ರಮೋಟ್ ಮಾಡ್ತೀರಾ, ಹಾಗೆ ಅರ್ನ್ ಮಾಡ್ತೀರಾ. ಸೊ ಲರ್ನ್, ಪ್ರಮೋಟ್, ಅರ್ನ್ ಈ ಥರ 3 ಸ್ಟೆಪ್ಪಲ್ಲಿ ನೀವು ಸೋಷಿಯಲ್ ಮೀಡಿಯಾ ಮೂಲಕ ನೀವು ಅರ್ನಿಂಗನ್ನು ಮಾಡ್ಬೋದು. ಹಾಗೆ ಡೈಲಿ ಬೇಸಿಸ್ ಮೇಲೆ ನೀವು ಅರ್ನಿಂಗ್ನ ಮಾಡ್ಬೋದು. ಹಾಗೆ ವೀಕ್ಲಿ ಪೇಮೆಂಟ್ ಕೂಡ ಇದರಲ್ಲಿ ತಗೋಬೋದು. ಸೊ ಇದರಲ್ಲಿ ನೀವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಿಕೊಂಡು, ಫೇಸ್ಬುಕ್ನ ಯೂಸ್ ಮಾಡಿಕೊಂಡು, ಹಾಗೆ ವಾಟ್ಸಪ್ನ ಯೂಸ್ ಮಾಡಿಕೊಂಡು, ಇಲ್ಲಿ ನೀವು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಯೂಸ್ ಮಾಡ್ತೀರಲ್ವ, ಸೊ ಅದನ್ನೇ ನೀವು ವರ್ಕ್ ಮೂಲಕ ಅರ್ನಿಂಗ್ನ ಮಾಡ್ಬೋದು. ಇದರಲ್ಲಿ ವರ್ಕ್ನ ಮಾಡಿ ಹೇಗೆ ಇದರಲ್ಲಿ ಅರ್ನಿಂಗ್ನ ಮಾಡ್ಬೋದು, ಹೇಗೆ ಇದರಲ್ಲಿ ಈ ಸ್ಕಿಲ್ಸ್ನ ಕಲ್ಕೊಂಡು ಹೇಗೆ ಇದನ್ನು ಅದರಲ್ಲಿ ಹೇಗೆ ಗ್ರೋತ್ ತಗೊಳ್ಳೋದು ನೀವು ಸೋಷಿಯಲ್ ಮೀಡಿಯಾ ಮೂಲಕ ಅಂತ ಫುಲ್ ಡೀಟೇಲ್ಸ್ ಆಗಿ ಜೀರೋ ನಾಲೆಜಿಂದ ಇಲ್ಲಿ ಕಲಿಸ್ಕೊಡ್ತಾರೆ ನಿಮಗೆ. ಸೊ ಹೇಗೆ ವರ್ಕ್ ಇರುತ್ತೆ ಅಂತ ತಿಳ್ಕೊಂಡ್ರಿ. 2 ಥರದ್ರಲ್ಲಿ ಫ್ರೀಲಾನ್ಸಿಂಗ್ ಮತ್ತು ಅಫಿಲಿಯೇಟ್ ಮಾರ್ಕೆಟರ್ ಆಗಿ ನೀವು ವರ್ಕ್ನ ಮಾಡ್ಬೋದು. ಹಾಗೆ ಇದರಲ್ಲಿ ಯಾವ್ಯಾವ ಕೋರ್ಸಸ್ ಇದೆ ಅಂತ ನೀವು ಕೇಳ್ಬೋದು. ಇದರಲ್ಲಿ 5 ಬಂಡಲ್ಸ್ ಆಫ್ ಕೋರ್ಸಸ್ ಇದೆ. ಸೊ ಫಸ್ಟ್ ಬಂದ್ಬಿಟ್ಟು ನಿಮಗೆ ಮಾರ್ಕೆಟ್ ಮಾಸ್ಟ್ರಿ, ಹಾಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಪಿಕ್ ಮಾಸ್ಟ್ರಿ, ಹಾಗೆ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಮತ್ತು ಫೈನಾನ್ಸ್ ಮಾಸ್ಟ್ರಿ ಅಂತ 5 ಬಂಡಲ್ಸ್ ಇದೆ. ಸೊ ಇವಾಗ ಇನ್ನೊಂದು ಆ್ಯಡ್ ಆಗಿದೆ, ಬಿಸ್ನೆಸ್ ಮಾಸ್ಟ್ರಿ ಅಂತ. ಒಂದು 15 ಡೇಸ್ ಆಯಿತು, ಇವಾಗ ಲಾಂಚ್ ಆಗಿರೋದು ಹೊಸದಾಗಿ. ಸೊ ನೀವು ಇಲ್ಲಿ ಕೋರ್ಸಸಲ್ಲಿ 26 ಕೋರ್ಸಸ್ನ ಕಲಿಬೋದು ಕೇಳ್ಬೋದು ನೀವು. ಸೊ ಇಲ್ಲಿ ಭಾಳಷ್ಟು ಜನ ಕೇಳೋದೇಂದರೆ ಇನ್ವೆಸ್ಟ್ ಮಾಡಬೇಕಾ ನಾವು ಅಂತ. ಸೊ ಇನ್ವೆಸ್ಟ್ ಮಾಡಲೇಬೇಕು. ಸೊ ಯಾಕಂದರೆ ನೀವು ಕಾಲೇಜ್ಗೆ ಹೋಗೋರಿಗೆ ಗೊತ್ತಿರುತ್ತೆ, ಕಾಮರ್ಸ್ ಸ್ಟೂಡೆಂಟ್ಗೆ ಅಥವಾ ಈ ಒಂದು ಕೋಚ್ನ ತಗೋತಿರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ನಿಮಗೆ 1 ಲಾಖ್ವರೆಗೂ ಕೊಟ್ಟು ನಿಮಗೆ ಅಡ್ಮಿಷನ್ ಮಾಡಿಸಿ ಅಲ್ಲೆಲ್ಲ ಕಲ್ತು ಬಂದಿರ್ತೀರ. ಸೊ ಅಲ್ಲಿ ಜಸ್ಟ್ 3 ಮಂತ್ಸು ಇಲ್ಲ 1 ಇಯರು ಹೆಂಗೋ ಇರುತ್ತೆ, ಗೊತ್ತಿಲ್ಲ ನನಗೆ. ಸೊ ಅದು 1 ಲ್ಯಾಕ್ ಕಟ್ಟಿ ನೀವು ಅಷ್ಟೊಂದು ಟೈಮ್ ಲಿಮಿಟ್ ಅನ್ನೋದಿರುತ್ತೆ ಅಲ್ಲಿ ಕಲಿಯೋಕ್ಕೆ. ಸೊ ಇಲ್ಲಿ ಈ ಒಂದು ಪ್ಲಾಟ್ಫಾರ್ಮಲ್ಲಿ ನೀವು ಜಸ್ಟ್ 15,000ನ ಕಟ್ಟಿದರೆ ಲೈಫ್ ಟೈಮು ನಿಮಗೆ ಎಸ್ ಇರುತ್ತೆ. ಇದರಲ್ಲಿ ನಿಮ್ಮ ಅಕೌಂಟ್ ಹಾಗೆ ಇರುತ್ತೆ, ನಿಮ್ಮ ದುಡ್ಡು ಹಾಗೆ ಇರುತ್ತೆ. ಸೊ ನೀವು ಲೈಫ್ ಟೈಮ್ನ ಇಲ್ಲಿ ಟ್ರೈನಿಂಗ್ನ ತೊಗೋಬೋದು, ಲೈಫ್ ಟೈಮ್ ನೀವು ಇಲ್ಲಿ ಸ್ಕಿಲ್ಸ್ನ ಕಲಿಬೋದು, ಲೈಫ್ ಟೈಮ್ ಇಲ್ಲಿ ವರ್ಕ್ನ ಮಾಡ್ಬೋದು, ಲೈಫ್ ಟೈಮ್ ಇಲ್ಲಿ ಅರ್ನಿಂಗನ್ನು ಮಾಡ್ಬೋದು. ಸೊ ಯಾವುದೇ ರೀತಿಯಾದಂಥ ನಿಮಗೆ ಟೈಮ್ ಲಿಮಿಟ್ಸ್ ಆಗಲಿ, ಇದು ಯಾವುದೇ ರೀತಿಯಾದಂಥ ವರ್ಕ್ ಪ್ರೆಷರ್ ಆಗಲಿ ಇರೋದಿಲ್ಲ. 10 ಗಂಟೆ ಮೇಲಾದರೂ ವರ್ಕ್ ಮಾಡ್ಬೋದು, ನೈಟು, ಹಾಗೆ ಬೆಳಗ್ಗೆ ಮಾಡ್ಬೋದು, ಮಧ್ಯಾಹ್ನ, ನಿಮಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಆವಾಗ ವರ್ಕ್ ಮಾಡುವಂಥ ಆಪರ್ಚುನಿಟಿನ ಕೊಡ್ತಾ ಇದೆ. ಸೊ ಈ ಥರ ಎಲ್ಲ ಸ್ಪೆಷಲಿಟೀಸ್ ಇರೋದ್ರಿಂದ ನಿಮಗೆ ನೀವು 15,000ನ ಇನ್ವೆಸ್ಟ್ ಮಾಡಿನೇ ಜಾಯ್ನ್ ಆಗಬೇಕು. ಸೊ ನೀವು ಕೇಳ್ಬೋದು, ನೀವು ಯಾವುದು ಕೋರ್ಸ್ ತೊಗೊಂಡು ಅರ್ನಿಂಗ್ನ ಮಾಡ್ತಾ ಇದ್ದೀರಾ ಅಂತ. ಸೊ ಜಸ್ಟ್ ನಾನು ಫೈನಾನ್ಸ್ ಮಾಸ್ಟ್ರಿನ ತೊಗೊಂಡು ಜಾಯ್ನ್ ಆಗಿ ಅರ್ನಿಂಗ್ನ ಮಾಡ್ತಾ ಇರೋದು. ಸೊ ನೀವು 1 ಟೈಮ್ ಇನ್ವೆಸ್ಟ್ ಮಾಡೋದ್ರಿಂದ ಸೊ ಬೆಸ್ಟ್ ಆಗಿರೋದನ್ನೇ ಚೂಸ್ ಮಾಡಬೇಕಾಗುತ್ತೆ. ಸೊ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋರು ಸೊ ಸಣ್ಣ ಅಮೌಂಟಿಂದು ತೊಗೊಂಡು ಎನ್ರೋಲ್ ಆಗ್ಬೋದು ನೀವು. ಆಮೇಲೆ ನೀವು ನೆಕ್ಸ್ಟ್ ಇದಕ್ಕೆ ಎನ್ರೋಲ್ ಆಗ್ಬೋದು ನೀವು. ಮತ್ತೆ ಆ ಥರ ಇರುತ್ತೆ. ಸೊ ಈಗ ಕೋರ್ಸಸ್ ಲೀಸ್ಟ್ನ ನೋಡ್ಬೋದು ನೀವು, ಯಾವ ಥರ ಅಮೌಂಟ್ ಇದೆ ಇದರಲ್ಲಿ, ಯಾವ್ಯಾವ ಕೋರ್ಸು ಎಷ್ಟೆಷ್ಟಿದೆ ಅಂತ. ಸೊ ನಾನೇ ಹೇಳೋದೇನಪ್ಪ ಅಂದರೆ, ನೀವು ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ ಅನ್ನೋದು ಬರುತ್ತೆ. ಸೊ ನಮ್ಮ ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ ಕೋರ್ಸಸ್ ಮೇಲೆ ಫುಲ್ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ನೀವು ಡೈರೆಕ್ಟಾಗಿ ಹೋಗಿ ನೀವು ಜಾಯ್ನ್ ಆಗ್ತೀನಿ ಅಂದರೆ ಪ್ರೈಸಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಪ್ರೈಸಸ್ಸು
ಪ್ರೈಸಸ್ ತುಂಬಾ ಜಾಸ್ತಿ ಇದೆ. ವೆಬ್ಸೈಟ್ಗೆ ನೀವು ಡೈರೆಕ್ಟಾಗಿ ಹೋಗಿ ಜಾಯ್ನ್ ಆಗ್ತೀನಿ ಅಂದರೆ ತುಂಬಾ ಪ್ರೈಸಸ್ ಇದೆ. ನನ್ನ ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ. ಯಾವ ಥರ ಇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಮಾರ್ಕೆಟ್ ಮಾಸ್ಟರಿ ಬಂದುಬಿಟ್ಟು ನಿಮಗೆ 2143 ಇದೆ. ಸೊ ನನ್ನ ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ 1500 ಏನೋ ಸಿಗುತ್ತೆ. ಸೊ ಬ್ರ್ಯಾಂಡಿಂಗ್ ಮಾಸ್ಟರ್ ಬಂದ್ಬಿಟ್ಟು ಇದರಲ್ಲಿ ವೆಬ್ಸೈಟ್ ಇಂದು ಪ್ರೈಸ್ ಬಂದ್ಬಿಟ್ಟು 4999 ಇದೆ. ಸೊ ನನ್ನ ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ 3999ಗೆ ಸಿಗುತ್ತೆ. ಸೊ ಟ್ರಾಫಿಕ್ ಮಾಸ್ಟರಿ ಬಂದ್ಬಿಟ್ಟು 8999ಗೆ ಸಿಗುತ್ತೆ ನಿಮಗೆ ವೆಬ್ಸೈಟ್ ಇದ್ ಪ್ರೈಸು. ನನ್ನ ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ 5999ಗೆ ಸಿಗುತ್ತೆ. ಸೊ ಇನ್ಫ್ಲೂಯೆನ್ಸ್ ಮಾಸ್ಟರಿ ಬಂದ್ಬಿಟ್ಟು 15999 ಇದೆ ವೆಬ್ಸೈಟ್ ಪ್ರೈಸು. ಸೊ ನನ್ನ ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ 10999ಗೆ ಸಿಗುತ್ತೆ. ಸೊ ಲಾಸ್ಟ್ ಒನ್ ಫೈನಾನ್ಸ್ ಮಾಸ್ಟರಿ ಬಂದ್ಬಿಟ್ಟು ನಿಮಗೆ ವೆಬ್ಸೈಟ್ ಪ್ರೈಸು 19,999 ಇದೆ. ಸೊ ನನ್ನ ಒಂದು ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟಲ್ಲಿ 15,999ಗೆ ಸಿಗುತ್ತೆ. ಸೊ ಇದು ನಾನು ಯಾವ್ದು ಚೂಸ್ ಮಾಡಬೇಕು ಅಂದರೆ ಸೊ ಇದು ಬೆಸ್ಟ್ ನಿಮಗೆ ಅಂತ ಹೇಳ್ಬೋದು ಫೈನಾನ್ಸ್ ಮಾಸ್ಟರಿ. ಸೊ ತುಂಬ ಚೆನ್ನಾಗಿ ಅರ್ನಿಂಗ್ ಆಗುತ್ತೆ ಇದರಿಂದ. ನಿಮಗೆ ಈ ಒಂದು ಕೋರ್ಸಿಂದ ತಗೋಬೋದು ನೀವು. ಸೊ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ಲಾಸ್ಟ್ ಒನ್ ಬಂದ್ಬಿಟ್ಟು ಬಿಸ್ನೆಸ್ ಮಾಸ್ಟರಿ. ನಾ ಹೇಳಿದ್ನಲ್ಲ 15 ಡೇಸ್ ಬ್ಯಾಕು ಇದೊಂದು ಲಾಂಚ್ ಆಗಿರುವಂಥ ಒಂದು ಕೋರ್ಸಸ್ಸು ಬ್ರ್ಯಾಂಡು. ಸೊ ಅದು ಬಿಸ್ನೆಸ್ ಮಾಸ್ಟರಿ ಅಂತ. ಸೊ ಅದು ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು 20,999 ಇದೆ. ಸೊ ನನ್ನ ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ 19,999ಗೆ ಸಿಗುತ್ತೆ. ಸೊ ಈ ಥರ ಪ್ರೈಸಸ್ ಇದೆ. ನನ್ನ ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ ಸೊ ಡಿಸ್ಕೌಂಟಲ್ಲಿ ಸಿಗುತ್ತೆ. ಸೊ ಈ ಥರ ಪ್ರೈಸಸ್ ಲೀಸ್ಟ್ ಇದೆ ನೋಡ್ಬೋದು ನೀವು. ಹಾಗೆ ನಿಮಗೆ ಇಲ್ಲಿ ನಾವು ಅಷ್ಟೇ ಅಲ್ಲ ತುಂಬ ಜನ ಅರ್ನಿಂಗನ್ನು ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಮೊಬೈಲ್ ಫೋನ್ ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಅರ್ನಿಂಗ್ ಮಾಡ್ಬೋದಾ ಅಂತ ಕೇಳ್ಬೋದು ಎಲ್ಲರೂ. ಖಂಡಿತ ಮಾಡ್ಬೋದು. ಯಾಕಂದರೆ ಸೈಡ್ ಬೈ ಸೈಡಿಗೆ ನೋಡ್ಬೋದು, ನಾನು ಹಾಕ್ತಾ ಇರ್ತೀನಿ ನಿಮಗೆ. ತುಂಬ ಜನ ಅರ್ನಿಂಗ್ ಮಾಡ್ತಿದ್ದಾರೆ ಇದರಲ್ಲಿ. ಸೊ 17 ಏಜಿಂದ ಹಿಡಿದು 60 ಏಜ್ ಇರೋವರು ವರ್ಕ್ ಮಾಡ್ತಾ ಇದ್ದಾರೆ. ಪ್ರೊಫೆಷ್ನಲ್ ಜಾಬ್ ಕ್ವಿಟ್ ಮಾಡಿ ವರ್ಕ್ ಮಾಡೋರು ಇದ್ದಾರೆ ಇದರಲ್ಲಿ. ಹಾಗೆ ಸ್ಟೂಡೆಂಟ್ಸ್ ಕೂಡ ಅರ್ನಿಂಗ್ ಮಾಡ್ತಾ ಇದ್ದಾರೆ ತಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡಿಕೊಂಡು. ಹಾಗೆ ಜಾಬಿಗೆ ಹೋಗೋರು ತಮ್ಮ ಒಂದು ಜಾಬ್ನ ಮೂಲಕ ಹಾಗೆ ಪಾರ್ಟ್ ಟೈಮ್ ಆಗಿ ಇದನ್ನ ಜಾಬ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಹೌಸ್ ವೈಫ್ ಯಾವ್ಯಾವ ಕೋರ್ಸ್ ಇದಾವಂತೆನ ತಿಳ್ಕೊಂಡ್ರಿ, ಟ್ರಸ್ಟೆಡ್ ಕಂಪ್ನಿನ ಅಂತ ತಿಳ್ಕೊಂಡ್ರಿ. ಸೊ ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ನೀವು ಕೇಳ್ಬೋದು, ಇದರಲ್ಲಿ ಜಸ್ಟ್ ಜಾಯ್ನ್ ಆಗಿ ಅರ್ನಿಂಗ್ ಮಾಡೋದಷ್ಟೇನಾ ಅಂತ ಕೇಳ್ಬೋದು. ಇಲ್ಲ, ಇದರಲ್ಲಿ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಕೂಡ ಕೊಡ್ತಾರೆ ನಿಮಗೆ. ಏನಪ್ಪ ಅಂದರೆ ಜಸ್ಟ್ ನಿಮಗೆ 15,000 ಅರ್ನಿಂಗ್ ಮಾಡಿದರೆ ಬ್ರಿಜ್ ಗುರುಕುಲ್ ಬ್ಯಾಡ್ಜ್ ಅಂತ ಕೊಡ್ತಾರೆ. ಸೊ ಅಪ್ರಿಷಿಯೇಷನ್ಗೋಸ್ಕರ. ನೆಕ್ಸ್ಟ್ ನೀವು 1 lakh ಅರ್ನಿಂಗ್ ಮಾಡಿದರೆ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ. ತುಂಬ ವ್ಯಾಲ್ಯೂಬಲ್ ಆಗಿದೆ. ಸೊ ಕಂಪ್ನಿ ಕಡೆಯಿಂದ ಕೊಡ್ತಾರೆ, ಅದನ್ನು ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ. ನೆಕ್ಸ್ಟ್ ಒಂದು 3 lakh ಅರ್ನಿಂಗ್ ಮಾಡಿದರೆ ನಿಮಗೆ ಇವೆಂಟ್ ಆರ್ಗನೈಸ್ ಮಾಡಿ ಅವ್ರಿಗೆ ಕರೆಸಿ ಅಪ್ರಿಷಿಯೇಷನ್ ಪ್ರೈಸಸ್ ಕೊಡ್ತಾರೆ, ವಿಶ್ ಕೊಡ್ತಾರೆ ನಿಮಗೆ ಒಂದು. ಹಾಗೆ 10 lakh ಅರ್ನಿಂಗ್ ಮಾಡಿದರೆ ನಿಮಗೆ 10 lakhವರೆಗೂ ಅರ್ನಿಂಗ್ ಮಾಡಿದರೆ ನಿಮಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಕೊಡ್ತಾರೆ. ಹೇಗಪ್ಪ ಅಂದರೆ ನಿಮಗೆ ಜಸ್ಟ್ ಬ್ಯಾಗ್ ಎತ್ಕೊಂಡು ಹೋಗೋದಷ್ಟೇ. ಅವರೇ ಫ್ಲೈಟ್ನ ಟಿಕೆಟ್ನ ಬುಕ್ ಮಾಡಿರ್ತಾರೆ. ಅವ್ರದ್ದೇ ಎಲ್ಲ ಸ್ಪೆಷಲಿಟೀಸು, ಊಟ ತಿಂಡಿ ಎಲ್ಲ ಅವರೇ ನೋಡ್ಕೋತಾರೆ. ನಿಮಗೆ ಫುಲ್ ನಿಮ್ಮ ಖರ್ಚುಗಳನ್ನೆಲ್ಲ ಅವರೇ ನೋಡಿಕೊಂಡು ನಿಮ್ಮನ್ನು ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಸ್ಪೆಷಲಿಟೀಸು ನಿಮಗೆ ಜಸ್ಟ್ 15,000 ಇನ್ವೆಸ್ಟ್ ಮಾಡಿ ಜಾಯ್ನ್ ಆಗೋದ್ರಿಂದ ಅದು ನಿಮಗೆ ಅರ್ನಿಂಗ್ ಕೂಡ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು ನೀವು. ಹಾಗೆ ನಿಮ್ಮ ಫ್ರೀ ಟೈಮಲ್ಲಿ ವರ್ಕ್ ಮಾಡ್ಬೋದು. ಹಾಗೆ ಲೈಫ್ ಟೈಮ್ ವರ್ಕ್ ಮಾಡ್ಬೋದು. ಲೈಫ್ ಟೈಮ್ ಹಾಗೆ ಇರುತ್ತೆ, ನೀವು ಯಾವ ಟೈಮಲ್ಲಾದರೂ ವರ್ಕ್ ಮಾಡ್ಬೋದು. ಇಷ್ಟೆಲ್ಲ ಸ್ಪೆಷಲಿಟೀಸ್ ಇರೋದು ಜಸ್ಟ್ 15,000 ಕೊಟ್ಟು ನೀವು ಎನ್ರೋಲ್ ಆಗೋದ್ರಿಂದ ಅಂದರೆ ಸೊ ಇದಕ್ಕಿಂತ ಬೆಸ್ಟ್ ಯಾವುದು ಇಲ್ಲ ಅನ್ಕೊತೀನಿ ನಾನು. ಸೊ ಇದರಲ್ಲಿ ತುಂಬ ಜನ ತಮ್ಮ ಒಂದು ಜೀವನವನ್ನು ಕಟ್ಕೊಂಡಿದ್ದಾರೆ. ತುಂಬ ಕಷ್ಟದಲ್ಲಿರೋರು,
ತುಂಬ ರಿಚ್ ಆಗಿದ್ದಾರೆ ಈಗ. ಕಾರ್ಸು, ಮೊಬೈಲ್ಸು, ಥಿಂಗ್ಸ್ ಅವ್ರಿಗೆ ಏನು ಬೇಕೋ ಅವ್ರು ತಗೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಇದನ್ನೊಂದು ವರ್ಕ್ನ ಮಾಡೋರು ಇದ್ದಾರೆ ಇದರಲ್ಲಿ. ಸೊ ಇಷ್ಟೆಲ್ಲ ಸ್ಪೆಷಲಿಸ್ಟ್ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಿನೇ ಜಾಯ್ನ್ ಆಗಬೇಕು ಅಂತ ಕೇಳಬೇಡ್ರಿ. ಯಾಕಂದರೆ ಇಲ್ಲಿ ಇನ್ವೆಸ್ಟ್ ಮಾಡೋದು ನಿಮಗೊಂದು ಲರ್ನ್ ಮಾಡೋದಕ್ಕೋಸ್ಕರ, ಯಾಕಂದರೆ ಟ್ರೈನಿಂಗ್ ತೊಗೊಳೋದಕ್ಕೋಸ್ಕರ ನೀವು ಅಮೌಂಟ್ನ ಕಟ್ಟಬೇಕು ಹೊರತು ಮತ್ತೆ ಯಾವುದೇ ಉದ್ದೇಶ ಇಲ್ಲ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ ನಿಮಗೆ ನಿಮ್ಮ ಒಂದು ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಅವಕಾಶ ಕೊಡುತ್ತೆ ಒಂದೊಂದು ಕಂಪ್ನಿ. ಸೊ ಎಲ್ಲ ಪೂರ್ತಿ ಡೀಟೇಲ್ಸ್ ಸಿಕ್ತು ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿಕೊಂಡು ಜಾಯ್ನ್ ಆದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಕೋರ್ಸಸ್ಸು. ಹಾಗೆ ನನ್ನ ಕಡೆಯಿಂದ ಕನ್ನಡ ಗೈಡೆನ್ಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಎನಿ ಟೈಮ್ ನಾನು ನಿಮ್ಮ ಕೂಡ ಇರ್ತೀನಿ. ಸೊ ನನ್ನ ಕಡೆ ಜಾಯ್ನ್ ಆಗೋದ್ರಿಂದ ನಿಮಗೆ ಇಷ್ಟೆಲ್ಲ ಸ್ಪೆಷಾಲಿಟೀಸ್ ಇರುತ್ತೆ. ಸೊ ಬೇಗ ನನ್ನ ರೆಫರಲ್ ಕೋಡ್ ಬರ್ತಾ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಜಾಯ್ನ್ ಆಗಿ. ಇಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇದೆ, ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು.